ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡವರ ಆಸೆಗೆ ಕೊಳ್ಳಿಯನ್ನ ಇಡಲಾಗಿದೆ. ಆಲ್ಮೋಸ್ಟ್ 7 ವರ್ಷಗಳಿಂದ ಈಡೇರಿಲ್ಲ ಸ್ವಂತ ಮನೆಯ ಕನಸು. ಅದಕ್ಕೆ ಅನ್ಬಿಟ್ಟು ದುಡ್ಡನ್ನ ಕೂಡ ಕಟ್ಟಿದ್ದಾರೆ. ಆ ಕಡೆ ದುಡ್ಡು ಇಲ್ಲ, ಈ ಕಡೆ ಮನೆನೂ ಇಲ್ಲ. ಅದ್ಯಾವ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಇಲ್ಲ ಅಂತ ಪರಿಸ್ಥಿತಿ. ಹಣವನ್ನ ಕಟ್ಟಿ ಮನೆಯೂ ಸಿಗದೆ ಜನರು ಕಂಗಾಲಾಗಿದ್ದಾರೆ. ಕೇಳಿದಂಥ ಸಂದರ್ಭ ಇಲ್ಲ, ಈಗ ರೆಡಿ ಆಗುತ್ತೆ, ಈ ವರ್ಷ ರೆಡಿ ಆಗುತ್ತೆ, ಮಾಡ್ಕೊಡ್ತೀವಿ ಅನ್ನುವಂಥ ಸಬೂಬಿನ ಮಾತುಗಳಷ್ಟೇ. PM ಆವಾಸ್ ಯೋಜನೆ ಅಡಿ ಮನೆಗಳ ನಿರ್ಮಾಣವನ್ನ ಮಾಡಲಾಗ್ತಾ ಇರುವಂಥದ್ದು. ಆದರೆ ಅದು 7 ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ. 2018ರಲ್ಲಿ ಸೂರತ್ಕಲ್ ಸಮೀಪ ಶುರುವಾದಂಥ ಕಾಮಗಾರಿ ಅದು. 2018ರಲ್ಲಿ 7 ವರ್ಷ ಆಯಿತು. ಜನತಾ ಕಾಲೋನಿಯಲ್ಲಿ ಅರ್ಧಕ್ಕೆ ನಿಂತಿದೆ ಕಾಮಗಾರಿ. 40 ಕೋಟಿ ವೆಚ್ಚದಲ್ಲಿ 650 ಮನೆಗಳ ನಿರ್ಮಾಣವನ್ನ ಮಾಡಲಾಗ್ತದೆ. 40 ಕೋಟಿ ವೆಚ್ಚದಲ್ಲಿ ಈಗಾಗಲೇ 30,000 ಪಾವತಿಸಿರುವಂಥದ್ದು ಫಲಾನುಭವಿಗಳು. ಯಾರಿಗೆಲ್ಲ ಮನೆ ಬೇಕು ಅವರೆಲ್ಲ ಈಗ ಆಲ್ರೆಡಿ 30,000 ಹಣವನ್ನ ಪಾವತಿ ಮಾಡಿದ್ದಾರೆ. ಮಂಗಳೂರು ಪಾಲಿಕೆಗೆ ಹಣ ಪಾವತಿಸಿರುವಂಥದ್ದು ಜನರು 650 ಮನೆಗಳಿಗೆ 40 ಕೋಟಿ ವೆಚ್ಚವನ್ನು ಮಾಡಿ ಕಟ್ಟಲಾಗ್ತಾ ಇತ್ತು. 4 ವರ್ಷಗಳ ಕಾಲ ನಡೀತು ಕಾಮಗಾರಿ. ಇನ್ನು ಸ್ಪೀಡಾಗಿ ನಡೀತು 4 ವರ್ಷ. ಅದಾದ್ಮೇಲೆ ಅರ್ಧಕ್ಕೆ ಸ್ಥಗಿತ ಆಗಿದೆ. ಪಾಳು ಬಿದ್ದಿರುವಂಥದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಸರ್ಕಾರದಿಂದ ಹಣ ಪಾವತಿ ಮಾಡಿದ ಕಾರಣ ಅರ್ಧದಲ್ಲೇ ನಿಂತಿದೆ. 650 ಮನೆಗಳು ನೋಡಿ ಪಾಳು ಬಿದ್ದ ಪರಿಸ್ಥಿತಿಲಿದ್ದಾವೆ. ಮೊದಲೇ ಸರ್ಕಾರ ಕಟ್ಟೋದು ಕಷ್ಟ, ಅಂಥದ್ರಲ್ಲಿ ಮುಕ್ಕಾಲು ಭಾಗ ಕಟ್ಬಿಟ್ಟು ಈಗ ಸೈಲೆಂಟ್ ಆಗಿ ಹೋಗಿದ್ದಾರೆ. 3 ವರ್ಷದಿಂದ ಒಂದು ಇಟ್ಕೆಯನ್ನು ಕೂಡ ಇಟ್ಟಿಲ್ಲ ಅಲ್ಲಿ. ಫಸ್ಟ್ 4 ವರ್ಷ, 7 ವರ್ಷದಲ್ಲಿ ಫಸ್ಟ್ 4 ವರ್ಷ ಬರದಿಂದ ಸಾಕ್ತು ಕಾಮಗಾರಿ. ಅದಾದ್ಮೇಲೆ ಕಂಪ್ಲೀಟ್ ಸ್ಟಾಪ್ 3 ವರ್ಷದಿಂದ. ಅಲ್ಲಿ ಯಾರ್ಯಾರೆಲ್ಲ ದುಡ್ಡು ಕೊಟ್ಟು ಮನೆಯನ್ನ ಪಡ್ಕೊಳ್ಬೇಕು ಅಂತೆಲ್ಲ ಇದ್ರಲ್ಲ ಫಲಾನುಭವಿಗಳು, ಅವರು ಕೆಲವರು ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ನೋಡೋಣ. 2017-18ರಲ್ಲಿ ಸುರತ್ಕಲ್ನಲ್ಲಿ ಮೊಯ್ದೀನ್ ಬಾವ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು 600 ಮನೆಗಳಿಗೆ G+2 ಮಾದರಿಯಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು. ಆನಂತರ ಇದನ್ನು ಕಳೆದ 7 ವರ್ಷಗಳಿಂದ ಯಾವುದೇ ರೀತಿಯ ಅಲ್ಲಿ ಕಾಮಗಾರಿಗಳು ಆರಂಭ ಆಗಿದರೂ ಕೂಡ ಕಳೆದ 2-3 ವರ್ಷಕ್ಕೆ ಸಂಪೂರ್ಣವಾಗಿ ಕಾಮಗಾರಿ ಸ್ಥಗಿತ ಆಗಿದೆ. ರೀತಿಯಲ್ಲಿ ಒಂದು ಕುಟುಂಬ 2 ಮಕ್ಕಳು ಒಂದು ಗಂಡ ಹೆಂಡತಿ ವಾಸ ಇರುವಂಥ ರೀತಿಯಲ್ಲಿ ಕಟ್ಟಲಿಲ್ಲ. ಸಿಂಗಲ್ ವ್ಯಕ್ತಿ ಕೂರುವಂಥ ಒಂದು ಮನೆಯನ್ನು ಕಟ್ಟಿದ್ದಾರೆ. ಅದು ಕೂಡ ಕೇವಲ 300-350 ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಟಿದ್ದಾರೆ. ಬಹುಶಃ ನಮ್ಮ ಶ್ರೀಮಂತರು, ನಮ್ಮ ದೊಡ್ಡ ಅವರ ಕಾರ್ ಪಾರ್ಕಿಂಗ್ ಕೂಡ ಅಷ್ಟು ಅದಕ್ಕಿಂತ ದೊಡ್ಡದಿರ್ತದೆ. ಅದು ನವನಗರದಲ್ಲಿ ಅಂತ ಹೇಳಿದವರು, ಕಟ್ಲದಲ್ಲಿ ಅಂತ ಅಲ್ಲಿ ಹೋಗುವಾಗ. ಮತ್ತೆ ಹೇಳ್ತಾರೆ ಇಲ್ಲಿ ಅಂತ, ಫಸ್ಟಿಗೆ ಅಮೌಂಟು ಕಟ್ಟಿ ಮತ್ತು ನಿಮಗೆ ಮನೆ ಇದು ಮಾಡ್ತೇವೆ, ಅದರದ್ದು ಡೋರ್ ನಂಬರ್ ಕೊಡ್ತೇವೆ ಅಂತ ಹೇಳ್ತಾರೆ. ಇದಂದರೆ ಕೆಲಸವೇ ನಡೀತಾ ಇಲ್ಲ ಇಲ್ಲಿ. ಅಂದರೆ ತುಂಬ ಟೈಮ್ ಆಯಿತು. ತುಂಬ ಟೈಮ್ ಅಂದರೆ ಒಂದು 2 ವರ್ಷದಿಂದ ಕೆಲಸವೇ ನಡೀತಾ ಇಲ್ಲ. ಅರ್ಧ ಮಾಡಿ ಇಟ್ಟಿದ್ದಾರೆ. ಅದು ಅವರ ಹತ್ರ ಕೇಳುವಾಗ ಕರೆಕ್ಟಾಗಿ ಹೇಳಲ್ಲ. ಅವರಲ್ಲಿ ಕೇಳಿದರೆ ಹೇಳ್ತಾರೆ ಅದು ಆಗ್ತದೆ ನಿಮಗೆ, ಆ ಥರ ಎಲ್ಲ ಹೇಳ್ತಾರೆ. ಹಣ ಕಟ್ಟಿ ಅಂತ. ಹಣ ಕಟ್ಟದೆ ನಾವು ಇದು ಮಾಡಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಹಣ ಕಟ್ಟಿ 3-4 ವರ್ಷ ಆಯಿತು. 30,000 ನಾವು ಕಟ್ಟಿದ್ದೇವೆ. ಈಗ ಅವರು 1,30,000 ರೂಪಾಯಿ ನಾವು ಕೊಡಬೇಕಂತ ಹೇಳ್ತಿದ್ದಾರೆ ಕ್ಯಾಶ್. ಹಾಗೆ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಹೇಗಾದರೂ ಮಾಡಿ ಗುಂಪುಗಳಿಂದ ಸಾಲ ಎಲ್ಲ ತಗೊಂಡು ಈಗ ಅಷ್ಟು ಹಣ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ನಾವು ಮೊನ್ನೆ ಸಹ ಹೋಗಿ ಸಾಧ್ಯ ಇಲ್ಲ, ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಎಂತ ಹೇಳ್ತಾ ಇಲ್ಲ ಅವರು. ಆಗ್ತದೆ ಮೊನ್ನೆ ಒಂದು ಸಲ ಡಿಸೆಂಬರಿಗೆ ಆಗ್ತದೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಮತ್ತೆ ಮೇಯಲ್ಲಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ಯಾವುದು ಕೆಲಸ ಸಹ ಆಗ್ತಾ ಇಲ್ಲ. ಹಾಗಾಗಿ ನಾವೀಗ ರೂಮಲ್ಲಿರೋದು. ನಾನು ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ನಮಗೆ ಮನೆ ಕೊಟ್ಟರೆ ಒಳ್ಳೆದಿತ್ತು. ಇಲ್ಲ ಕೆಲವರಿಗೆ ನಮಗೆ ನೀವು ಇದು ಯಾವಾಗ ಮಾಡಿ ಕೊಡ್ತೀರಾ ಅಂತ ಹೇಳುವಾಗ ಅದಕ್ಕೆ ಏನೂ ಇಲ್ಲ, ದೊಡ್ಡ ಮಾತು ಕೇಳಬಾರ್ದಂತ ಓಪನ್ ಆಗಿ ಅವರೆಲ್ಲ ಹೇಳ್ತಾರೆ. ಸೊ ಇದು ಈಗ ಸ್ಟಕ್ ಆಗಿ ನಿಯರ್ಲಿ 1.5 years ಆಗಿರ್ಬೋದಂತ ಎಕ್ಸ್ಪೆಕ್ಟೇಷನ್ ಆಗಿ ಕೂತ್ಕೊಂಡಿದ್ದಾರೆ. ನಿಜವಾಗಿ ಕೆಲವರೆಲ್ಲ ಇದರದ್ದು ಕನಸೇ ಬಿಟ್ಟುಬಿಟ್ಟಿದೆ. ವೇರ್ ಇಸ್ ದೇರ್ ಅಮೌಂಟ್? ಯಾಕೆ ಬ್ಯಾಂಕ್ ಅದು ತಗೊಂಡದ್ದು ಅವರ ಕೈಯಿಂದ ಅಮೌಂಟ್? ಅದಕ್ಕೆ ತಗೊಂಡಿದ್ರೆ ಅದಕ್ಕೆ ಬೇಕಾದರೆ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕಲ್ಲ. ನಮ್ಮ ಹತ್ರ ರೆಸಿಪ್ಟ್ ಇದೆ, ಹಣ ಕಟ್ಟಿದ್ದಕ್ಕೆ ರೆಸಿಪ್ಟ್ ಇದೆ, ನಾವು ಎಲ್ಲ ಇದೆ, ಎಲ್ಲ ಕೊಟ್ಟಿದ್ದಾರಲ್ಲ. ಅದು GL3 ಅದು GL ಮಾತ್ರ ಕೊಡಿ, ಡೋರ್ ನಂಬರ್ ಇಲ್ಲಲ್ಲ ಅದು ಕೊಡಲಿಲ್ಲ. ಬಟ್ ಅವ್ರು ತೆಗೆಯುವಾಗ ಅದು ನಮಗೆ ಅವರು ಮಾಡಲೇಬೇಕಾಗ್ತದಲ್ಲ. ಇಲ್ಲಾಂದರೆ ಅವ್ರು ಯಾಕೆ ಅದು ಮಾಡಬೇಕು?
ತುಂಬ ಜನರು ಕಟ್ಟಿದ್ದಾರೆ. ನನಗೆ ಗೊತ್ತಿದ್ದ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಕಟ್ಟಿದ್ದಾರೆ. ಎಷ್ಟೋ ನಮಗೆ ಗೊತ್ತಿದ್ದವರೇ ತುಂಬೆಂದು ಮತ್ತು ಬೀಸ್ ರೋಡ್ ಅಲ್ಲಿಂದ ಇಲ್ಲಿಂದ ಎಲ್ಲ ಅರ್ಜಿ ಹಾಕಿದವರು ಇದ್ದಾರೆ. ನಿಜವಾಗಿ ಅವರ ಅಲ್ಲಿ ಎಲ್ಲ ವಿಸಿಟ್ ಕೊಡಬೇಕು ಈ ಒಂದು ಎಕ್ಸ್ಪೆಕ್ಟೇಷನ್ಗೆ. ಇದು ಎಲ್ಲರಿಗೂ ಸೂರು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅಂದರೆ ಎಲ್ರಿಗೂ ಸೂರು ಸಿಗಬೇಕು, ಮನೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ತರಲಾಗಿದ್ದು, ಕೇಂದ್ರ ಸರ್ಕಾರ ಒಂದು 60% 40% ರಾಜ್ಯ ಸರ್ಕಾರ ಇದಕ್ಕೆ ಅನುದಾನ ಕೊಡುತ್ತೆ. ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿನ ಅಥವಾ ಜನಪ್ರತಿನಿಧಿಗಳ ಬೇಜವಾಬ್ದಾರಿನ, ಅನುದಾನದ ಕೊರತೆನ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, 4 ವರ್ಷ ಬರದಿಂದ ಸಾಗಿದ್ದಂಥ ಕಾಮಗಾರಿ ದಿಢೀರಂತ 3 ವರ್ಷಗಳಿಂದ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋದಕ್ಕೆ ಏನೇನೆಲ್ಲ ಕಾರಣ ಸಿಗ್ತದೆ? ಅಲ್ಲಿ ನಿರ್ಲಕ್ಷ್ಯನ ಅಥವಾ ಅನುದಾನದ ಕೊರತೆನಾ? ಪೃಥ್ವಿ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಂತ ಮನೆ ಬೇಕಂತ ಆಸೆ ಇರುತ್ತೆ. ಹಾಗಾಗಿ ಬಡವರಿಗೂ ಇದೊಂದು ಆಸೆ ಇರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ಕಾರದಿಂದ ಒಂದು ಹಣ ಮನೆ ಸಿಗುತ್ತೆ, ಅದಕ್ಕೆ ನಾವು ಇಂತಿಷ್ಟು ಪಾವತಿ ಮಾಡಿ ಸಾಕು, ಮತ್ತೆ ಹಣವನ್ನ ಸರ್ಕಾರವೇ ಪಾವತಿ ಮಾಡುತ್ತೆ ಎಂಬ ಭರವಸೆಯನ್ನ ಜನಪ್ರತಿನಿಧಿಗಳು ಕೊಟ್ಟಿರ್ತಾರೆ. ಹಾಗಾಗಿ ಆ ಬಡ ಜನರು ಸುಮಾರು 30,000 ರೂಪಾಯಿ ಕೊಟ್ಟು ಮುಂಗಡ ಬುಕ್ಕಿಂಗ್ ಅನ್ನ ಮಾಡಿದ್ದಾರೆ. ಇಡ್ಯಾ ಗ್ರಾಮದ ಜನತಾ ಕಾಲೋನಿಯಲ್ಲಿ ಸುಮಾರು 650 ಮನೆ, ಅಂದ್ರೆ ಅದು ಫ್ಲಾಟ್ ರೀತಿಯಾಗಿ ಮಾಡ್ತಾ ಇದ್ದಾರೆ. ವಸತಿ ಸಂಕೀರ್ಣ ಇದು. ಸುಮಾರು 650 ಮನೆಗಳು ಆ ನಿರ್ಮಾಣ ಹಂತದಲ್ಲಿದೆ. ಇದಕ್ಕಾಗಿ ಸುಮಾರು 390 ಜನ ಈಗಾಗಲೇ ಹಣವನ್ನ ಕೊಟ್ಟು ಮುಂಗಡ ಬುಕ್ಕಿಂಗ್ ಮಾಡಿದ್ದಾರೆ. ಆದ್ರೆ ಕಳೆದ 2-3 ವರ್ಷಗಳಿಂದ ಆ ಮನೆ ನಿರ್ಮಾಣ ಕಾರ್ಯ ಸ್ಥಗಿತವಾಗಿದೆ. ಗುಜರಾತ್ ಮೂಲದ ಒಬ್ಬ ಕಾಂಟ್ರಾಕ್ಟರ್ಗೆ ಆ ಮನೆ ನಿರ್ಮಾಣದ ಕಾರ್ಯವನ್ನ ಕಾಮಗಾರಿ ಕೊಡಲಾಗಿತ್ತು. ಆದ್ರೆ ಆತ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ, ಸರ್ಕಾರದಿಂದ ನಿಮಗೆ ಹಣ ಸಿಗ್ತಾ ಇಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿಯೇ ಕಳೆದ 2-3 ವರ್ಷಗಳಿಂದ ಆತ ಅಲ್ಲಿ ಜಾಗವನ್ನು ಬಿಟ್ಟು ಕದಲಿದ್ದಾರೆ. ಅಲ್ಲಿರುವಂತಹ ಕಾರ್ಮಿಕರು ಕೂಡ ಮತ್ತು ಆ ಕಟ್ಟಡ ನಿರ್ಮಾಣಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನ ಕೊಂಡೊಯ್ದಿದ್ದಾರೆ. ಹಾಗಾಗಿ ಕಳೆದ 3 ವರ್ಷಗಳಿಂದ ಜನತಾ ಕಾಲೋನಿಯ ಆ ಮನೆಗಳು ಎಲ್ಲವೂ ಕೂಡ ಈಗ ಭೂತ ಬಂಗಲೆಯಾಗಿ ಮಾರ್ಪಾಟಾಗಿದೆ. ಸಂಜೆ ಆದ್ರೆ ಸಾಕು ಅಲ್ಲಿ ಅನೈತಿಕ ಚಟುವಟಿಕೆಗಳು, ಬೇರೆ ಬೇರೆ ಚಟುವಟಿಕೆಗಳು ಸ್ಥಳೀಯರ ನಿದ್ದೆಯನ್ನ ಕೆಡಿಸಿದೆ. ಈಗಾಗಲೇ ಹಣವನ್ನ ಕೊಟ್ಟಂತವರು ಸುಮಾರು 30,000, ಅಂದ್ರೆ ಇದು ಬಡವರಿಗೆ ಅತ್ಯಂತ ದೊಡ್ಡವಾದ ಮೊತ್ತ ಆಗುತ್ತೆ. ಅವರು ಸಾಲ ಸೋಲ ಮಾಡಿ ಒಂದು ಮನೆ ಬೇಕು ಅಂತ ಹೇಳಿ ಮುಂಗಡವಾಗಿ 30,000 ರೂಪಾಯಿ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಮನೆಯನ್ನ ಕೊಡುವಂತ ಪ್ರಯತ್ನವನ್ನ ಅಧಿಕಾರಿಗಳು, ಶಾಸಕರು ಮಾಡ್ತಾ ಇಲ್ಲ. ಅಲ್ಲಿನ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಆದ್ರೆ ತಮ್ಮ ಕ್ಷೇತ್ರದಲ್ಲಿ ಇರುವಂತಹ ಇಂತಹ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಕಟ್ಟಡಗಳ ಏನು ಕತೆ, ಬಡವರಿಗೆ ಮನೆ ಸಿಗುತ್ತಾ ಅಥವಾ ವಾಪಸ್ ಅವರ ಹಣವನ್ನ ಕೊಡ್ತಾರೆ ಎಂಬಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಸದ್ಯಕ್ಕೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಭರತ್ ಶೆಟ್ಟಿ ಅವರು ಬಂದು ಸುಮಾರು 6-7 ವರ್ಷಗಳಾಗಿವೆ. ಆದ್ರೂ ಕೂಡ ಇಲ್ಲಿ ತನಕ ಒಂದು ದಿನವಾದರೂ ಕೂಡ ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿಲ್ಲ. ಅಲ್ಲಿ ಮನೆಯನ್ನ ತೆಗೆದುಕೊಳ್ಳೋಕೆ ಮುಂಗಡವಾಗಿ ಹಣವನ್ನ ಕೊಟ್ಟಂತಹ ಬಡವರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸದ್ಯ ಹೇಳ್ತಾ ಇರುವಂತದ್ದು ಇಲ್ಲಿ ಆ ಸರ್ಕಾರದಿಂದ, ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಂಗಳೂರಿನ ಮಹಾನಗರ ಪಾಲಿಕೆ, ಇದರ ಜೊತೆಗೆ ಫಲಾನುಭವಿಗಳು ಯಾರಿದ್ದಾರೆ ಅವರು ಸುಮಾರು 1 ಲಕ್ಷ ರೂಪಾಯಿಯನ್ನ ಪಾವತಿ ಮಾಡಬೇಕಾಗತ್ತೆ. ಅದನ್ನ 30,000 ಮುಂಗಡವಾಗಿ ಕೊಟ್ಟರೆ ಮತ್ತೆ ಉಳಿದಂತಹ ಹಣವನ್ನ ಆ ಪಾಲಿಕೆಯವರೇ ಬ್ಯಾಂಕ್ನಿಂದ ಸಾಲವಾಗಿ ತೆಗೆದುಕೊಡ್ತಾರೆ. ಅದು 20 ವರ್ಷಗಳ ಅವಧಿಯಲ್ಲಿ ಅವರು ಹಂತ ಹಂತವಾಗಿ ಕಟ್ಟಬೇಕಾಗಿದೆ. ಇಲ್ಲಿ ಬಡವರು ತಾವು ಹಣವನ್ನು ಕೊಡೋಕೆ ಸಿದ್ಧ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಮನೆ ನಿರ್ಮಾಣ ಆಗ್ತಾ ಇಲ್ಲ. ಮನೆ ಸಂಪೂರ್ಣವಾಗಿ ಅಲ್ಲಿ ಈಗ ಪಾಳು ಬಿದ್ದಿರುವಂಥದ್ದು, ಭೂತ ಬಂಗಲೆಯಾದಂತಹ ಸ್ಥಿತಿ ಇದೆ. ಅಲ್ಲಿ ಗಿಡ ಗಂಟೆಗಳು, ಪೊದೆಗಳು ಬೆಳೀತಾ ಇದೆ. ಇದನ್ನ ಕ್ಲೀನ್ ಮಾಡುವಂತ ಕೆಲಸಗಳನ್ನ ಸದ್ಯಕ್ಕೆ ಅಧಿಕಾರಿಗಳು, ಅನೈತಿಕ ಚಟುವಟಿಕೆಗಳ ತಾಣ, ಪ್ರಾಣಿಗಳಿಗೆ ಒಂಥರ ಆವಾಸ್ ಯೋಜನೆ ಆದಂತಾಗ್ಬಿಟ್ಟಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನುವಂಥದ್ದು. ಇದುವರೆಗೂ ಅಂದ್ರೆ 7.5 ವರ್ಷ ಆಗ್ತಾ ಬಂತಲ್ಲ, ಭರತ್ ಶೆಟ್ಟಿ ಅವರು ಶಾಸಕರಾಗಿ ಒಂದು ದಿನನೂ ಕೂಡ ಈ ಸಮಸ್ಯೆ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಮಾಡಿಲ್ವಾ, ಪ್ರಶ್ನೆ ಮಾಡಿಲ್ವಾ? ಹೋಗಿ ಅಲ್ಲಿರುವಂಥ ಉಸ್ತುವಾರಿ ಸಚಿವರನ್ನು ಕೂಡ ಕೇಳಿಲ್ವಾ? ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ವಾ? ಇದು ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೂ ಕೂಡ ಬಂದಿಲ್ವಾ? ವಸತಿ ಸಚಿವರು ಜಮೀರ್ ಅಹಮದ್ ಅವರು ಕಳೆದ ಒಂದು 3-4 ದಿನಗಳ ಹಿಂದೆ ಅಷ್ಟೇ ಮಂಗಳೂರಿಗೆ ಬಂದಿದ್ರು. ಆದ್ರೆ ಆ ಸಮಸ್ಯೆಗಳ ಬಗ್ಗೆ ಯಾರೂ ಕೂಡ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿಲ್ಲ. ಅಂದ್ರೆ ಅಧಿಕಾರಿಗಳು ಇದನ್ನ ತೆಗೆದುಕೊಂಡು ಬರಬೇಕಾಗತ್ತೆ. ಆವಾಸ್ ಯೋಜನೆಯಡಿ ಸಾಕಷ್ಟು ಅಧಿಕಾರಿಗಳು ಸುರತ್ಕಲ್ ಆಗಿರ್ಬೋದು, ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಗಮನಕ್ಕೆ ಅದು ಇದೆ. ಆದ್ರೆ ಇದನ್ನ ಸಚಿವರ ಗಮನಕ್ಕೆ ತಂದಿದ್ದಾರಾ ಇಲ್ವ ಎಂಬ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ಹಣವನ್ನ ಕೊಟ್ಟಂತಹ ಬಡವರು ಅಧಿಕಾರಿಗಳ ಬಳಿ ಹೋಗಿ ಕೇಳಿದ್ರೆ
ಬೆಳಗ್ಗೆಯಿಂದ ಸಂಜೆ ತನಕ ಕಾಯಿಸ್ತಾರೆ, ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಕೆಲ ಅಧಿಕಾರಿಗಳು ಹೇಳ್ತಾರೆ ಸರ್ಕಾರದಿಂದ ಹಣ ಬಂದಿದೆ, ಆದ್ರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡುವುದಂತಹ ಫಲಾನುಭವಿಗಳು ಹಣವನ್ನ ಕೊಡ್ತಾ ಇಲ್ಲ. ಅವರು ಹಣ ಕೊಟ್ಟ ಬಳಿಕವಷ್ಟೇ ಮನೆಗಳ ನಿರ್ಮಾಣ ಕಾರ್ಯ ಮುಂದುವರಿಯುತ್ತೆ ಎಂಬ ಹಾರಿಕೆಯ ಉತ್ತರಗಳನ್ನು ಕೊಡ್ತಾರೆ. ಆದ್ರೆ ಬಡವರು ಏಕಾಏಕಿ ಅಷ್ಟು ಸುಮಾರು 1-1.5 ಲಕ್ಷ ಹಣವನ್ನ ಕೊಡಬೇಕಾದ್ರೆ ಅವ್ರು ಎಲ್ಲಿ ಹೋಗ್ಬೇಕಾಗತ್ತೆ? ಅಂತಹ ಪರಿಸ್ಥಿತಿಯನ್ನ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸದ್ಯ ಇಲ್ಲಿ ಅಧಿಕಾರಿಗಳ ಕಾರ್ಯಕ್ಷಮತೆಯ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ಗಮನವನ್ನ ಸೆಳಿಬೇಕಾದಂತಹ ಡಾಕ್ಟರ್ ವೈ ಭರತ್ ಅವರು ಕೂಡ ಮೈ ಮರೆತಿದ್ದಾರೆ ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಕಳೆದ 7 ವರ್ಷಗಳಲ್ಲಿ ಆ ಭರತ್ ಶೆಟ್ಟಿ ಅವರು ಒಮ್ಮೆ ಕೂಡ ಬಂದು ಇಲ್ಲಿ ಸ್ಥಳವನ್ನ ವಿಸಿಟ್ ಮಾಡಿಲ್ಲ. ಅಟ್ಲೀಸ್ಟ್ ಹಣವನ್ನ ಕೊಟ್ಟಂತವರ ಒಂದು ಸಮಸ್ಯೆಗಳನ್ನ ಕೇಳಬೇಕಾಗಿತ್ತು, ಅದು ಕೂಡ ಕೇಳ್ತಾ ಇಲ್ಲ ಎಂಬ ಆಗ್ರಹಗಳನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ವಿಚಾರದಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಬೇಜವಾಬ್ದಾರಿಯನ್ನು ವಹಿಸಿದ್ದಾರೆ ಅನ್ನುವಂಥದ್ದನ್ನ. ಓಕೆ, ಅವರ ಗಮನಕ್ಕೆ ತರುವಂತ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ನೋಡೋಣ ಆಗ್ಲಾದ್ರೂ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರಾ ಭರತ್ ಶೆಟ್ಟಿ ಅವರು ಅನ್ನುವಂಥದ್ದನ್ನ